ಮೆಚುರಿಟಿ ಲೆವೆಲ್ ಹೇಗಿರುತ್ತೋ ಬದುಕಂಗಿರುತ್ತೆ ಅಂತ. ಈಗ ನಿಮ್ ಕಣ್ ಮುಂದೆ ಎಷ್ಟೊಂದು ಇನ್ಸಿಡೆಂಟ್ ಗಳು ಆಗ್ತಿರ್ತಾವಲ್ಲ, ಪ್ರೀತಿ ಮಾಡಿ ಮದ್ವೆ ಆಗಿರ್ತಾರೆ, ಅಥವಾ ಗೊತ್ತಿಲ್ದಿರೋ ಇಬ್ರು ಮದ್ವೆ ಆಗಿರ್ತಾರೆ, ಅರೇಂಜ್ ಮ್ಯಾರೇಜ್ ಅಂತ ಕರಿತೀವಿ. ಅವ್ರು ಬದುಕು ನಡೆಸಿರೋ ರೀತಿ ಹೆಂಗ್ ಗೊತ್ತಿರುತ್ತೆ? ನಿಮ್ಮಿಬ್ರ ತಲೆಯಲ್ಲಿ ಏನ್ ಓಡ್ತಾ ಇರುತ್ತೆ ಸರ್? ನನ್ನ ತಲೆಯಲ್ಲಿ ಓಡೋದು ಒಂದೇ ಸರ್, ಇಬ್ರು ಇಷ್ಟಪಟ್ಟಿದ್ದೀವಿ, ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿದೀವಿ. ಜೀವನನ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳ್ದೆ, ಎಲ್ಲದೂ ಹೊರೆ ಮಾಡ್ಕೊಳ್ದೆ, ಇರೋದ್ರಲ್ಲಿ ಚೆನ್ನಾಗಿ ಮಾಡ್ಕೊಂಡೋದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಬಟ್ ಇಬ್ರು ಕೂತ್ ಮಾತಾಡಿದೀರ? ಮಾತಾಡಿದೀವಿ ಸರ್. ಈಗಲೂ ನಾವು ನಾರ್ಮಲ್ ನಾವು ಗಾಡಿಲಿ ಬಂದ್ರು ಮಾತಾಡ್ತಿರ್ತೀವಿ, ಅಲ್ಲೆಲ್ಲ ನೋಡ್ತೀವಿ, ಇನ್ ತಗೋಬೇಕ ಏನಪ್ಪ ಅದಿಲ್ಲ ಅಂದ್ರೆ ಆಗಲ್ವಾ, ಇರಕ್ಕೆ ಆಗತ್ತಲ್ವಾ, ಓಕೆ. ಅವ್ರು ಒಂದ್ಸಲ ಅಂತ ನಾನು ಒಂದ್ಸಲ, ಓ ಅವ್ರ ತಲೆಯಲ್ಲೂ ಒಂದ್ ಬಂದಿದೆ, ನನ್ನ ತಲೆಯಲ್ಲೂ ಒಂದ್ ಬಂದಿದೆ ಅಂದ್ರೆ ನಾನು ಹೇಳೋದು ಸರ್, ತುಂಬಾ ಜುಕ್ತನ ಮಾಡ್ಬೇಕು, ತುಂಬಾ ಉಳಿಸಿ ಏನೋ ಮಾಡ್ಬೇಕಂತ ಅಲ್ಲ. ಅದು ನೀಡಿದ್ರೆ ತಗೊಂಡು ಏನೋ ಮಾಡ್ಬೋದು, ನೀಡಿಲ್ಲ ಅಂದ್ರೆ ನಮ್ಗೆ ಅದು ಬೇಡ. ಈಗ ಹೆಂಗೆ ಇಬ್ರು 120 ಆಗಿ ಬೆಳೆದವರು ಬಂದವರು ಈಗ ಜಂಟಿ ಆಗ್ತಿರ್ಬೇಕಾದ್ರೆ ಅರ್ಥೈಸುವಿಕೆ ಹೇಗೆ ಹೋಗ್ತಾ ಇದೆ ಈಗ? ಅಂದ್ರೆ ಸರ್, ಒಂಟಿಯಾಗಿದ್ರು ಈಗ ಅವರು ಇಲ್ಲಿ ಒಂಟಿಯಾಗಿ ಬಂದು ಕೆಲಸ ಮಾಡಿದ್ರು ಇಡೀ ಮನೆ ಜವಾಬ್ದಾರಿ ಅವ್ರ ಮೇಲೆ ಇತ್ತು. ಈಗ ನಾನು ಇಲ್ಲಿ ಒಬ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ರು ಮನೆ ಜವಾಬ್ದಾರಿಯಲ್ಲಿ ನಂದು ಪಾಲಿತ್ತು. ಸೊ ನಮಗೆ ಆ ನಿಭಾಯಿಸಿ ರೂಢಿ ಇದೆ, ಅವರಿಗೂ ಇಂಡಿವಿಜುವಲ್ ಆಗಿ ಅವ್ರಿಗೂ ನಿಭಾಯಿಸಿ ರೂಢಿ ಇದೆ. ಹಂಗಾಗಿ ನಾವ್ ಇಬ್ರು ಜೊತೆ ಸೇರಿದಾಗ ಕಷ್ಟ ಆಗಲ್ಲ ಅನ್ನೋದೊಂದು ಥಾಟ್ ಬಂತು ನಮಗೆ. ಅಂದ್ರೆ ಏನೇ ಒಂದು ಪ್ಲಾನ್ ಮಾಡಿದ್ರು ಅಂಡ್ ನಾವಿಬ್ರು ಏನಂದ್ರೆ ಮಾತಾಡ್ತೀವಿ, ಏನೇ ಒಂದಿದ್ರು ಇದ ನಮ್ಗೆ ಇದ್ ಬೇಕಾ ಇದ್ ಬೇಡ್ವಾ, ಇಬ್ರಿಗೂನು ಅನವಶ್ಯಕವಾಗಿ ಬೇಕಿರೋ ಏನೋ ಆಡಂಬರ ಆಗ್ಲಿ ಅಥವಾ ಇದಾಗ್ಲಿ ನಮಗ್ ಬೇಡ. ನಮಗೆ ಜಾಸ್ತಿ ಕಾಮ್ ಆಗಿರ್ಬೇಕು, ಅಂದ್ರೆ ಪ್ರೆಷರ್ ಮಾಡ್ಕೊಳ್ದೆ, ಯಾವುದೋ ಬೇಡದೇ ಇರೋದು ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮತ್ತೆ ಅದನ್ನ ಮೇಂಟೈನ್ ಮಾಡಕ್ಕಾಗದೆ ಇಬ್ರು ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡು ಅದೆಲ್ಲ ನಮಗೆ ಇಷ್ಟನೇ ಆಗಲ್ಲ. ಇಬ್ರು ಆಗತ್ತಾ, ಇದರಿಂದ ನಮ್ಮಿಬ್ರಿಗೂ ಖುಷಿ ಸಿಗುತ್ತಾ, ಇದರಿಂದ ನಮ್ಮ ಫ್ಯಾಮಿಲಿ ಚೆನ್ನಾಗಿರತ್ತಾ, ಓಕೆ ಜೈ. ಇಲ್ವಾ, ಇದರಿಂದ ಏನು ಯೂಸ್ ಇಲ್ಲ, ತಗೊಂಬಂದ್ ಸುಮ್ನೆ ಇಡೋ ಅಂತದ್ದ, ಏನಕ್ಕದು ಬೇಡ ಅಲ್ಲ. ಆಮೇಲೆ ನನ್ಗೊಂದು ಅದ ಅರ್ಥ ಆಗಿದೆ, ಅಟ್ಲೀಸ್ಟ್ ಆರ್ಟಿಸ್ಟ್ ಲೈಫ್ ಅಂತ ಅಂದಾಗ ಒಂದ್ಸಲ ಫುಲ್ ಮೇಲೂ ಹೋಗ್ತೀವಿ, ಒಂದ್ಸಲ ಏನೋ ಹಿಂಗ್ ಬರ್ತೀವಿ, ಅದೊಂದು ಪಕ್ಕ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿದೆಯಲ್ವಾ. ಅದಕ್ಕೆ ಯಾವ ತರ ಅಂದ್ರೆ ಈಗ ನಾವು ಪ್ರೋಗ್ರಾಮ್ ವಿಚಾರದಲ್ಲೇ ಆಗಿರ್ಬೋದು ಸರ್. ಈ ವರ್ಷದಲ್ಲಿ 7 ತಿಂಗಳು ಅವು ಎಲ್ಗೂ ಹೋಗದಿರೋ ತರ ಟೈಟ್ ಕೆಲಸ ಇರುತ್ತೆ, ಓಕೆನಾ. ಶೋ ಮುಗಿದ್ಮೇಲೆ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಅಂದ್ರೆ ನಾವು ಇಲ್ಲಿ ಇವಾಗ ಲೀಡ್ ಮಾಡ್ತಿರೋದಕ್ಕೂ 7 ತಿಂಗಳಿಗೂ ಮತ್ತು ಆ ಒಂದು 5 ತಿಂಗಳಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಇವೆಂಟ್ ಚೆನ್ನಾಗಿ ಸಿಕ್ಕರೆ ಅದು ಬೇರೆ ಲೆವೆಲ್, ನಮಗೆಲ್ಲ ಬೋನಸ್. ಇವೆಂಟ್ ಸಿಗೋದೆಲ್ಲ ಬೋನಸ್. ಸಿಗದೆ ಇದ್ದಾಗೂ ನಾವು ಮ್ಯಾನೇಜ್ ಮಾಡ್ಬೇಕಲ್ಲ ಸರ್ ಅದನ್ನು. ಅಂದ್ರೆ ನಮಗೆ ಗೊತ್ತು ಈ ವರ್ಷದಲ್ಲಿ ಈ ತಿಂಗಳಲ್ಲಿ ನಮ್ಗೆ ಈ ತರದ್ ಬರುತ್ತೆ, ಈ ತಿಂಗಳದ ಸಮಸ್ಯೆ ಬರಬಾರ್ದು ಅಂದ್ರೆ ನಾನೇನ್ ಮಾಡ್ಬೇಕು, ಈ 7 ತಿಂಗಳಲ್ಲಿ ಇಟ್ಕೊಂಡಿರ್ಬೇಕು, ಅದೊಂದು ತಲೆಯಲ್ಲಿದೆ. ಅದಕ್ಕೆ ಈಗ ಏನೋ ಇದ್ದಾಗ ಬಂತು ಅಂತ ಲಕ್ಷಗಟ್ಲೆ ಖರ್ಚು ಮಾಡೋದು, ಇಲ್ದಾಗ ಬಂತು ಅಂದ್ರೆ ಮತ್ತೆ ಸಾಲ ಮಾಡ್ಕೊಂಡು ನಾನು ಅಂದ್ರೆ ಇದನ್ನೇ ಮೇಂಟೈನ್ ಮಾಡ್ಬೇಕು ನಾನು ಅನ್ಕೊಂಡು ಇರೋ. ಈಗ ಆರ್ಟಿಸ್ಟ್ ಕೆಲವರು ಮಾಡ್ತಾರೆ ಸರ್, ಯಾರಿಗೂ ನಾನು ಏನು ಅಂದ್ರೆ ತುಂಬಾ ಚೆನ್ನಾಗಿದ್ದೀನಿ ಅಂತಾನೆ ತೋರ್ಸ್ಕೋಬೇಕು ಅನ್ನೋದು ಒಂದಷ್ಟು ಇರುತ್ತೆ ಅಲ್ವಾ. ಆಮೇಲೆ ಹಂಗ್ ಸಾಲ ಮಾಡಿ ಏನೋ ಮಾಡೋ ಬದ್ಲು ನಾವು ಹಿಂಗಿದ್ದೀನಪ್ಪ, ನಾನು ನಾರ್ಮಲ್ ಆಗಿದ್ದೀನಿ. ನಮ್ಮ ಮಂಡ್ಯ ಕಡೆ ಸರ್ ನೀವು ಅಂದ್ರಲ್ಲಾಗ್ಲೇ ಸಾಲ ಮಾಡಿ ಏನೋ ಮಾಡಿಸ್ಕೊಳ್ಳೋದು ಅಂತ, ಈ ಬೇರೆಯವರು ಏನೋ ತಗೊಂಡ್ರು ಅಂತ ನಾವು ಮಾಡಕ್ ಹೋಗೋದು, ಅದಕ್ಕೊಂದು ಒಳ್ಳೆ ಗಾದೆ ಮಾತಿದೆ. ನಿಮ್ಗೆ ಕಡೆಯ ಗೊತ್ತಲ್ವಾ? ಕಡೆ ಗೊತ್ತು, ಬಚ್ಚ ಮನೆ ಸ್ನಾನ ಮಾಡಕ್ ಕಡೆಯ ಅಂತಲ್ಲ. ಬಡಾಯಿಕೆ ಕಡೆಯ ತಕೊಂಡು ಮಡಿಕಳಕ್ ಜಾಗವಿಲ್ದೆ ಕಡೆ ಅಂಗಡಿ ಗಿರ್ವಿಗಿಟ್ಟು ಬಿಡಿಸ್ಕೊಳಕ್ಕಾಗದೆ ಬಡ್ಡಿ ವಜಾ ಆಗೋಯ್ತಂತೆ. ಎಂತ ಮಾತು ಸರ್, ಆ ತರ ಮಾಡ್ಕೊಳ್ಳೋದು ಇದು ಮಂಡ್ಯ ಕಡೆ ಬಹಳ ಜನಜನಿತವಾಗಿರುವಂತ ಒಂದು ಗಾದೆ ಮಾತು. ಅಂದ್ರೆ ಆ ಬಡಾಯಿಕೆ ಕಡೆ ತಗೋಬೇಕು, ಬೇಕಾ ಇವೆಲ್ಲ ಅಂತಾರ ಹಂಗೆ. ಸೊ ಹಾಗಾಗಿ ಅವ್ರು ಯಾರೋ ಮಾಡ್ತಾರೆ ಅಂತ ನಾವ್ ಮಾಡಕ್ ಹೋದ್ರೆ ತುಂಬಾ ಜನ ಒದ್ದಾಡೋದೇ ಅಲ್ಲಿ. ಆಮೇಲೆ ಸತ್ಯ ಅಲ್ಲ ಸರ್, ಅದು ಆಗ್ಬಿಡುತ್ತೆ ಅದು. ಆಮೇಲೆ ನಮ್ ಬೇರೆಯವ್ರಿಗೆ ಆಗುತ್ತೆ ಇಲ್ಲ ಗೊತ್ತೆ, ನನಗೆ ನಮ್ದೇನೋ ಸಪ್ರೇಟ್ ನಮ್ ಬಿಸ್ನೆಸ್ ಇದೆ, ಇವ್ರದ್ದು ಏನೋ ಒಂದಷ್ಟು ಇದೆ ಅಂದ್ರೆ ಅದು ಬೇರೆ. ನಾವ್ ಇವಾಗ ಕೆಲಸ ಮಾಡ್ತೇವೆ, ಆರ್ಟಿಸ್ಟ್ ಲೈಫ್ ಇದು. ನಿಮ್ಮಿಬ್ರದ್ದು ಅಂದ್ರೆ ಏನಂತಾರೆ ಬದುಕುವ ಲೆವೆಲ್ ಇದೆಯಲ್ಲ, ಅದು ಒಂದೇ ತರನೇ ಇದೆಯಾ ಮನಸ್ಥಿತಿ? ಸರ್, ಮೂರು ಮನಸ್ಥಿತಿ ಒಂದೇ ತರ ಇದೆಯಾ? ಹೌದು ಸರ್, ಹೌದೌದು. ಮನೆ ಸ್ಥಿತಿ ಅದು ಯೂಶಲಿ ಒಂದೇ ತರ ಇದೆ. ಮನಿ ಸ್ಥಿತಿ ಅದು ಒಂದೇ ತರ ಇದೆ, ಏನು ಸಮಸ್ಯೆ ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ಯಾವಾಗ್ಲೂ ಒಂದೇ ಲೆವೆಲ್ ಇರಲ್ಲ ಸರ್. ಒಂದ್ ಹಿಂಗಿದಾಗ ಒಂದ್ ಹಿಂಗಿರುತ್ತೆ, ಒಂದ್ ಹಿಂಗಿದೆ ಇದೆ. ಬಟ್ ನಾವ್ ಅದನ್ನ ಸಮಕ್ಕೆ ತಗೊಂಡ್ ಬರ್ತೀವಿ, ಮ್ಯಾನೇಜ್ ಮಾಡ್ತೀವಿ. ಓಕೆ, ನನ್ನ ಹತ್ರ ಇಲ್ದಿದಾಗ ನಿನ್ನ ಹತ್ರ, ನಿನ್ನ ಹತ್ರ ಇಲ್ದಿದಾಗ ನನ್ನ ಹತ್ರ. ನಾವು ನಿಂದ್ ಬೇರೆ ನಂದು ಬೇರೆ ಅಂತ ನಾವ್ ಯೋಚನೆ ಮಾಡೇ ಇಲ್ಲ. ನಿನ್ ಫ್ಯಾಮಿಲಿ ನನ್ ಫ್ಯಾಮಿಲಿ ಅಂತ ನಾವ್ ಯೋಚನೆ ಮಾಡೇ ಇಲ್ಲ. ಸೊ ಈಗ ಅವ್ರು ನಮ್ಮ ಮನೆಗ್ ಬರ್ತಾರೆ ಅಂತಂದ್ರೆ, ನಮ್ಮ ಮನೇಲಿ ಇರ್ತಾರೆ ಅಂತಂದ್ರೆ, ನಾನು ಇಲ್ಲ ಅಂದ್ರೂ ಅವ್ರು ನಮ್ಮ ಮನೆ ನಡೆಸ್ತಾರೆ. ಈಗ ಅವ್ರ ಮನೆಗ್ ನಾನು ಅಲ್ಲಿ ಹೋಗಿರ್ತೀನಿ ಅಂತಂದ್ರೆ, ಅವ್ರು ಇಲ್ಲ ಅಂದ್ರೆ ನಾನು ಅದು ನಂದೇ ಮನೆ. ಅದನ್ನು ಅಮ್ಮಂಗೇನೋ ಬೇಕಾ, ಅಮ್ಮಂಗೇನೋ ತಂದ್ಕೊಡ್ಬೇಕಾ, ಅದು ನನ್ ಜವಾಬ್ದಾರಿ. ಎಂಗೇಜ್ಮೆಂಟ್ ಅಂತ ಬಂದಿದ್ರಲ್ಲ ಸರ್, ಎಂಗೇಜ್ಮೆಂಟ್ ಎಲ್ಲ ಆದ್ಮೇಲೆ ಆಗೋಕ್ ಮುಂಚೆ ಜಾಸ್ತಿ ಒಂದ್ಸಲ 2 ಸಲ ಬಂದಿದ್ರು. ಇಲ್ಲಿ ಬೆಂಗಳೂರಲ್ಲಿ ಆದ್ಮೇಲೆ ನಮ್ಮ ಮನೆಯವರು 1 ವಾರ ಇದ್ರು.
ನನಗೆ ಎಂಗೇಜ್ಮೆಂಟ್ ಮುಗಿಸಿದ್ಮೇಲೂ ಕಂಟಿನ್ಯೂ ಪ್ರೋಗ್ರಾಮ್ಗಳು ಬಂದ್ಬಿಟ್ಟಿದ್ದು ನನಗೆ. ನಾನು ಇರ್ತಿರ್ಲಿಲ್ಲ, 2 ಅವರ್ ಇರ್ತಿದ್ದೆ, ಮತ್ತೆ ಹೋಗಿ ನೈಟ್ 2 ಗಂಟೆ 3 ಗಂಟೆ ಬರ್ತಿದ್ದೆ. ಇವರೇ ಇದ್ದು ಕಂಪ್ಲೀಟ್ ಆಗಿ ಇವರೇ ಅಡಿಗೆ ಮಾಡಿ ಎಲ್ಲರಿಗೂ ಬಡಿಸಿ ಅಡಿಗೆ ಮಾಡಿ ಒಂದ್ 4-5 ದಿನ ಎಲ್ಲ ಕಂಪ್ಲೀಟ್ ಇವ್ರದೇ ಸರ್. ಸೊ ನಿಮ್ಮಮ್ಮ ಫುಲ್ ಖುಷಿ. ಅಯ್ಯೋ ಅವ್ರಂತಾರೆ, ಅವ್ರು ಆಕ್ಚುಲಿ ಅನ್ಕೊಂಡಿದ್ದಿಲ್ಲ, ಅಂದ್ರೆ ಸಿಟಿಲಿ ಬೆಳೆದಂತ ಹುಡುಗಿರು ಅಂದ್ರೆ ಮನೆಯವ್ರಿಗೆಲ್ಲ ಅಡಿಗೆ ಮಾಡಿ ಹಾಕ್ತಾರ, ಅದೇನೋ ಆರ್ಡರ್ ಮಾಡ್ತಾರೆ, ತರ್ಸ್ಕೊಂತಾರೆ, ತಿಂತಾರೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ರು. ಸ್ವಿಗ್ಗಿ ಝೊಮ್ಯಾಟೊ ಕತೆ ಅಂದ್ರೆ ಅವ್ರಿಗೆ ಆ ಹೆಸರೆಲ್ಲ ಪಾಪ ಗೊತ್ತಿಲ್ಲ, ಆರ್ಡರ್ ಮಾಡ್ಸ್ಕೊಂಡ್ ತಿಂತಾರೆ ಅನ್ನೋದು ಒಂದ್ ತಲೆಲಿತ್ತು. ಈ ಹುಡುಗಿಯನ್ನು ಬರುತ್ತೆ, ರೊಟ್ಟಿ ಅಂದ್ರೆ ನಾವು ರೊಟ್ಟಿ ಜೋಳದಿಟ್ಟು ರೊಟ್ಟಿನೂ ಮಾಡುತ್ತೆ. ನೀವು ರೊಟ್ಟಿ ಮಾಡ್ತೀರಿ? ಅಯ್ಯೋ ಸರ್, ನೀವು ಬನ್ನಿ ಸರ್ ನಮ್ಮ ಮನೆಗೆ ಒಂದಿನ. ಬಲೆ ಬಲೆ ತೊಟ್ತಿ ರೊಟ್ಟಿ ಎಲ್ಲ ತಟ್ಟಕ್ಕಿನ್ನು ನಮ್ಮ ಅಂದ್ರೆ ಮನೆಯವ್ರು ಹಿಂಗ್ ಬಡಿಯಲ್ಲ, ಹೇಳ್ಕೊಟ್ಟಿಲ್ಲ ಸರ್. ಮಾಮೂಲಿ ಹೊಸಿತೀನಿ. ಊದುತ್ತಾರೆ. ಓಕೆ ಸೊ ರೊಟ್ಟಿ ಮಾಡ್ಕೊಟ್ರು. ಅಯ್ಯೋ ರೊಟ್ಟಿ ಅಂದ್ರೆ ನಮ್ ಎಣ್ಗಾಯಿ ಪಲ್ಯ ರೊಟ್ಟಿ ಮಾಡ್ಕೊಟ್ಬಿಟ್ಟು ಈಗಲೂ ಊರ್ಗ್ ಹೋದ್ರೆ ಅಂತಾರೆ, ಏನು ದುಂಡು ಸ್ವಾಮಿ ನಾವು ಏನು ಅನ್ಕೊಂಡಿದ್ವಿ ಅಂದ್ರೆ ಏನ್ ಅನ್ಕೊಂಡಿದ್ವಿ ಅಂದ್ರೆ ಅಡಿಗೆ ಮಾಡ್ತಾರೆ ಅನ್ಕೊಂಡಿದ್ವಿ, ಬಟ್ ನಮ್ಮ ಅಡಿಗೆ ನಮ್ ತರನೇ ಟೇಸ್ಟ್ ಮಾಡ್ತಾರೆ. ಕಾಳು ಪಲ್ಯ ಆಗಿರ್ಬೋದು, ಮೆಂತೆ ಸೊಪ್ಪು, ಕರೆಕ್ಟ್, ನಾವೆಲ್ಲ ಹೆಚ್ಚೆಲ್ಲ ಇದ್ ಮಾಡ್ತೀವಲ್ಲ, ಸೊಪ್ಪೆಲ್ಲ ನಾವು ಹಸಿ ತಿಂತೀವಿ ನಮ್ ಕಡೆ ಎಲ್ಲ. ಹಂಗೆ ಎಲ್ಲ ಇವರು ತಿಂತಾರೆ, ಇವರು ಇದ್ ಮಾಡ್ತಾರಲ್ಲ ಅಂತ ಅವ್ರಿಗೆ ಆಶ್ಚರ್ಯ, ಖುಷಿ ಜಾಸ್ತಿ ಅವ್ರಿಗೆ ಸಿಕ್ಕಾಪಟ್ಟೆ. ಫುಲ್ ಮಾರ್ಕ್ಸ್ ಅತ್ತೆಯಿಂದ ಹೌದು ಸರ್. ಮುಗಿತಲ್ಲ ಅಲ್ಲಿಗೆ. ಗುರು ಅರ್ಧ ಅತ್ತೆ ಸೊಸೆ ಸರಿಯಾಗ್ಬಿಟ್ರೆ ನೀನ್ ಅರ್ಧ ಗೆದ್ದಂಗೆ ಲೈಫಲ್ಲಿ. ಆಮೇಲೆ ನಾನು ಮನೆಗೆ ಫೋನ್ ಮಾಡಲ್ಲ ಸರ್, ಅಷ್ಟ್ ಮಾಡ್ತಾರೆ ನಮ್ಮ ಮನೆಗೆ ಕಾಲ್ ಮಾಡಿ. ಹೌದೇನಾ? ನಮ್ಮಮ್ಮಂಗ್ ಮಾಡ್ದಾಗ್ಲೇ ಮತ್ತೆ ಅಲ್ಲೇ ಅವ್ರಿಗೂನು ಇಬ್ರಿಗೂನು ಒಂದ್ ಫೋನ್ ಮಾಡ್ತಿರ್ತೇನೆ. ಬದುಕಲ್ಲಿ ನಾವಿಬ್ರು ಹಿಂಗ್ ಇರಬಾರ್ದು ಅಂತ ಗೊತ್ತಿಲ್ಲ, ಅದು ಯಾರನ್ನ ನೋಡಿ ನೀವು ಗುರು ಹಿಂಗ್ ಇರಬಾರ್ದು, ನಾವು ಹಿಂಗೇ ಇರ್ಬೇಕು ಅಂತ ನೀವು ಒಂದು ಕ್ಲಾರಿಟಿ ಬಂದಂಗಿದೆ ನೀವಿಬ್ರು. ಬಹುಶಃ ಅದು ಬದುಕಿನಲ್ಲಿ ಬೇರೆಯವ್ರು ನೋಡಿ ಆ ಪಾಠ ಕಲ್ತಿರ್ಬೋದು, ಅಥವಾ ನಿಮ್ಮ ಅನುಭವದಲ್ಲಿ ಒಂದಷ್ಟು ಗಮನಿಸಿರ್ಬೋದು ನೀವು ಅಂತ ಅನ್ಸುತ್ತೆ ನಂಗೆ. ಸುಮಾರು ಅಂದ್ರೆ ಗಮನಿಸಿರೋದೇ ಸುಮಾರಿದೆ ಸರ್. ಅಂದ್ರೆ ಯಾರ್ದೋ ಲೈಫ್ ಹಾಳು ಮಾಡ್ಕೊಂಡಾಗ ಆಗನ್ಸುತ್ತೆ, ಅಂದ್ರೆ ಅವರು ಹಾಳು ಮಾಡ್ಕೋಬೇಕಂತಂದ್ರೆ ಅವ್ರು ಯಾಕೆ ಹಿಂಗ್, ಅವ್ರು ಚೆನ್ನಾಗಿರ್ಬೋದಾಗಿತ್ತಲ್ಲ, ಅವರು ಯಾಕೆ ಹಿಂಗಾಯ್ತು, ಅವ್ರು ಬೇಕು ಅಂತ ಹೇಳ್ಕೊಂಡ್ರೇನೋ ಪಾಪ ಅನ್ನೋದೊಂದು ಇದಾಗುತ್ತೆ. ಯಾರಿಗೂ ಹಂಗಾಗ್ಬಾರ್ದು, ಚೆನ್ನಾಗಿರ್ಬೇಕು ಸರ್. ಅದೇ ಹೇಳಿದ್ದೇನೆ ಸರ್, ಲೈಫ್ನ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಂಡಾಗ ಆ ಸಮಸ್ಯೆಗಳೆಲ್ಲ ಬರ್ತವೆ. ಅದು ಹಂಗ ಹಿಂಗ, ಆಮೇಲೆ ವಾದ ಮಾಡೋದ್ರಿಂದ ಬರುತ್ತೆ. ನಾನು ವಾದ ಮಾಡ್ತೀನಿ, ಇಲ್ಲ ಅಂತಲ್ಲ. ಓಕೆ, ಅದು 1 ಸೆಕೆಂಡ್ 2 ಸೆಕೆಂಡ್ ಮ್ಯಾಕ್ಸಿಮಮ್ 1 ನಿಮಿಷ. ಅದಾದ್ಮೇಲೆ ನೀವಿಬ್ರು ವಾದ ಮಾಡಿರೋದು ನಂಗೆ ಗಮನದಲ್ಲೇ ಇಲ್ಲ. ನೀವಿಬ್ರು ಮಾಡ್ಕೋತಿರೋ ಗೊತ್ತಿಲ್ಲ, ಬಟ್ ನೀವಿಬ್ರು ಹಂಗಿಲ್ಲ. ವಾದ ಮಾಡೋದಂದ್ರೆ ಏನ್ ಸರ್, ಈಗ 3 ಗಂಟೆಗೆ ರೆಡಿ ಇರಿ ಅಂತೀನಿ, 3:10 ಆದ್ರೂ ಇನ್ನೂ ಬಾಚ್ಕೊತಿರ್ತಾರೆ, ಅವಾಗ ಸಿಟ್ಟು ಬರುತ್ತೆ. 10 ನಿಮಿಷ ಬರುತ್ತಾ ಗುರುವೆ ನಿಂಗೆ? ಸಿಟ್ಟಂದ್ರೆ ಅಯ್ಯೋ ಟೈಮ್ ಆಯ್ತು ಹೋಗೋಕೆ. ಸಿಟ್ಟು ಬರೋದ್ ಬೇರೆ, ನಂಗೆ ಶಿವಗ್ ಸಿಟ್ಟು ಬರುತ್ತೆ ಅನ್ನೋದೇ ನಂಗೆ ಆಶ್ಚರ್ಯ ಹೇಳ್ತು. ಸಿಟ್ಟು ಮಾಡ್ತಾರೆ ನಮ್ಮ? ಅಷ್ಟು ಮಾಡಲ್ಲ ಸರ್, ನಾನೇ ಮಾಡೋದು. ಅಂದ್ರೆ ಇವ್ರಿಗೆ ಮಾಡಲ್ಲ, ಸಿಟ್ಟು ಬರುತ್ತೆ ನಂಗೆ. ನನಗ್ ಸಿಟ್ಟು ಮಾಡಲ್ಲ, ಆಕೆ ಮೇಲೆ ಮಾಡಲ್ಲ. ಅಂದ್ರೆ ಯಾರು ಬೇರೆಯವ್ರ ಮೇಲೆ ಮಾಡಿದ್ದಿಲ್ಲ ನಾನು ಹಂಗೆಲ್ಲ ಗಮನಿಸಲ್ಲಪ್ಪ. ನಿನ್ ಸೆಟ್ಟಲ್ಲೂ ಶೂ ಬೇಜಾರ್ ಮಾಡ್ಕೊಂಡು ಶಿವ್ ಸಿಟ್ಟು ಮಾಡ್ಕೊಂಡಿದ್ದಾನೆ, ಶಿವ್ ಕೋಪ ಬಂದಿದೆ ಅಂತೆಲ್ಲ ಹಂಗ ಅಬ್ಸರ್ವ್ ಮಾಡಿದ್ದಿಲ್ಲಪ್ಪ ನಾವು. ಅಂದ್ರೆ ಅನವಶ್ಯಕ ಇದು ತುಂಬಾ ನೀಡಿದೆ, ಅವ್ರು ಮಾಡ್ತಿರೋದು ತುಂಬಾ ಕಾಣ್ತಿದೆ, ಎದ್ದು ತಪ್ಪು ಅಂತ ಅಂದಾಗ ಅದು ಐ ಟೆಲ್ ಯು, ನಿಮ್ಮ ಇಡೀ ಬಳಗಕ್ಕೆ ನೀವಿಬ್ರು ಎಂಗೇಜ್ ಆಗಿರೋದು, ಮದ್ವೆ ಆಗ್ತಿರೋದು ಯಾಕೆ ಇಷ್ಟ ಆಗ್ತಿದೆ ಅಂತ ನಾನು ಪಾಯಿಂಟ್ ಮಾಡಿ ಹೇಳ್ತೀನಿ. ಯಾಕೆ ಇಷ್ಟ ಆಗ್ತದೆ ಕೇಳಿಸ್ಕೊಳ್ಳಿ. ಈಗ ಯಾಕೆ ಅಂದ್ರೆ ಮೇಡ್ ಫಾರ್ ಈಚ್ ಅದರ್. ಇವ್ರಿಬ್ರು ಕರೆಕ್ಟ್ ಆಗಿದ್ದಾರೆ, ಅವನ ಗುಣ ಅವಳ ಗುಣ ಹಂಗೇ ಇದೆ ನೋಡು, ಇವರಿಬ್ರು ಕರೆಕ್ಟ್ ಆಗಿದ್ದಾರೆ, ಅದಕ್ಕೆ ಅನ್ಸ್ಬಿಡುತ್ತದೆ. ಹಂಗನ್ಬಿಟ್ಟು ಇವರಿಬ್ರು ಜಗಳ ಆಡೋದೇ ಇಲ್ಲ ಅಂತಲ್ಲ. ಗೂಗಲ್ ನೀವು ಹುಡುಕದೇ ಇದ್ರು ಸಿಗದಿರೋ ವಿಷಯ ಏನಪ್ಪಾ ಅಂದ್ರೆ, ಈ ಹರಿಕತೆಯಲ್ಲಿ ಇವರಿಬ್ರು ಒಂದ್ಸರಿ ಜಗಳ ಆಡ್ತಾರೆ, ಮಾತು ಬಿಟ್ಬಿಡ್ತಾರೆ. ಯಾವ ಲೆವೆಲ್ಗೆ ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ, ಬಟ್ ಇಬ್ರು ಹಂಗೆ ಅಂಟ್ಕೋತಾರೆ. ಅದು ಎಲ್ಲಾ ಹುಡುಗ ಹುಡುಗಿಲು ಅದು ಯಾವ ಮಟ್ಟಕ್ಕೆ ಅಂದ್ರೆ, ನಾನು ಒಂದ್ಸರಿ ಯಾವಾಗ್ಲೂ ಏನ್ ಇಬ್ರು ಮಾತಾಡ್ತಿಲ್ವಲ್ಲ ಅಂದ್ರೆ, ಇಲ್ಲ ಇಬ್ರು ಜಗಳ ಆಡ್ಕೊಂಡ್ಬಿಟ್ಟವ್ರೆ, ಇಬ್ರು ಮಾತಾಡಲ್ಲ, ಗೊತ್ತಿಲ್ಲ ಏನಾಗುತ್ತೋ ಅನ್ನೋ ಲೆವೆಲ್ ನೀವು ಇಬ್ರು ಇದ್ರಿ. ಅಷ್ಟು ಸಿಟ್ ಮಾಡ್ಕೊಂಡಿದ್ರು ಅವ್ರಿಗೆ, ಅವ್ರು ಯಾವಾಗ್ಲೂ ಈ ತರ ಏನಾದ್ರು ಸಿಟ್ ಮಾಡ್ಕೊಂಡಾಗ ಅವ್ರು ರೀಸನ್ಸ್ ಹುಡುಕ್ತಾರೆ ನನ್ನ ಹತ್ರ ಮಾತಾಡೋದಕ್ಕೆ ಅಥವಾ ನನ್ನ ಹತ್ರ ಬರೋದಕ್ಕೆ. ರೀಸನ್ ಅಲ್ಲ, ಐ ಟೆಲ್ ಯು, ಅದನ್ನು ಹೇಳ್ತೀನಿ ನಾನು. ಈಗ ಒಪ್ಕೊಳ್ಳೇಬೇಕು ಶಿವು. ಸಿ ಅಂದ್ರೆ ಹೆಂಗಿರುತ್ತೆ ಇವ್ರಿಬ್ರದ್ದು ಅಂತ. ನಾವು ಸುಮ್ನೆ ಇಲ್ಲ, ಎಷ್ಟು ನೋಡಿದೀನಿ ಸರ್, ಹಂಗಾದ್ರೆ ಎಷ್ಟು ಅಬ್ಸರ್ವ್ ಮಾಡಿರ್ಬೇಡ ನೀವು. ಹಂಗಾದ್ರೆ ಯಾಕೆ ವಾಟ್ಸ್ಆಪ್ ಏನಾದ್ರು ಲೈಫಲ್ಲಿ ಯಾವಾಗ್ಲಾರು ಒಂದು ಡೌನ್ ಆಗ್ಬೇಕು ಅಂದ್ರೆ ಏನಾದ್ರೂ ಟಚ್ವುಡ್ ಆಗ್ಬಾರ್ದು, ಬಟ್ ಹೇಳಿದ್ದು ಆ ಪ್ರೀತಿನ ಕಳ್ಕೊಳಕ್ ಅವ್ನಿಗೆ ಇಷ್ಟ ಇಲ್ಲ ಆಕ್ಚುಲಿ. ಆ ಥರದ ಒಳ್ಳೆ ಹುಡುಗ ಅವನ ಆಕ್ಚುಲಿ. ಮಾತಾಡಿ ಸರ್. ಹಿಂಗೆ ಸರ್ ಹೆಂಗ್ ಗೊತ್ತಾಯ್ತು ಅದನ್ನೇ ಯೋಚನೆ ಮಾಡ್ತೀವಿ, ಎಲ್ಲಿ ಹೆಂಗ್ ಗೊತ್ತಾಗಿರ್ಬೋದು ಇವ್ರಿಗೆ, ಎಲ್ಲಿ ನೋಡಿದಾರೆ. ಬ್ಯಾಡ್ಮಿಂಟನ್ ಅಲ್ಲಿ ಬಿಟ್ಟು ನಾವು ಜಾಸ್ತಿ ಎಲ್ಲೂ ಮಾತಾಡಿಲ್ಲ. ಅದೇ ಅಷ್ಟ್ ಬಿಟ್ರೆ ನಾನು ನ್ಯೂಸ್ ಅಲ್ಲಿ ನೋಡಿದ್ದೀನಿ, ನಿಮ್ ಜಾಸ್ತಿ ನ್ಯೂಸ್ ಅಲ್ಲೇ ನೋಡಿರೋದು. ಅದ್ ಬಿಟ್ರೆ ಇನ್ನು ಕ್ರಿಕೆಟ್ ಆಡ್ಬೇಕಾದ್ರೆ ನೋಡಿದೀವಿ. ಅದು ಬಿಟ್ರೆ ಮಾತಾಡಿಲ್ಲ ಸರ್ ಜೊತೆ ನಾನು. ಅದು ಹೆಂಗೆ ಅಂತ, ಅದು ನಾರ್ಮಲ್ ವಿಚಾರ, ಈಗ ಪರ್ಸನಲ್ ವಿಚಾರ ಗೊತ್ತಲ್ವಾ ಹೆಂಗೆ ಅಂತ ಸರ್. ಇದು
ಈಗ ನಾವು ಇಂಟರ್ವ್ಯೂ ಮಾಡ್ಬೇಕು ನಿಮ್ಗೆ ಹೆಂಗ್ ಗೊತ್ತಾಯ್ತು ಹೇಳಿ ಸರ್ ಅಂತೇಳಿ. ಜರ್ನಲಿಸ್ಟ್ಗಳು ನಾವು ಹಾ, ಸರ್. ಸೋರ್ಸ್ ಬಿಟ್ಕೊಡಲ್ಲ ಲೈಫಲ್ಲಿ, ಮನೆಯವ್ರಿಗೆ ಬಿಟ್ಕೊಡಲ್ಲ, ನಾನು ಜಗತ್ತಿಗೆ ಬಿಟ್ಕೊಡ್ಬಿಡ್ತೀವ ಅಂತ. ಬಟ್ ಕರೆಕ್ಟ್ ಅಲ್ವಾ ಅದು? ಕರೆಕ್ಟ್. ಅದು ಆ್ಯಕ್ಚುಲಿ ಒಳ್ಳೆ ಗುಣ ಅದು. ಹಾಗಾಗೇನೆ ನೀವೆಷ್ಟೇ ಜಗಳ ಆಡಲಿ, ನೀವೇನೇ ಮಾಡಲಿ, ಈಗಲ್ಲಮ್ಮ ಟೇಕ್ ಮೈ ವರ್ಡ್ಸ್, ಲೈಫಲ್ಲಿ ಎಷ್ಟೇ ವರ್ಷ ಆದರೂ ಬಿಟ್ಕೊಡಲ್ಲ ಅವನು. ಕಡಲ್ಲ ಶಿವ, Correct, sir. Correct. ಬಿಕಾಸ್ ಇನ್ನೇನು ಆಗೋದೇ ಇಲ್ಲ ಕಷ್ಟ ಅದು. ಬಿಕಾಸ್ ವಿತೌಟ್ ಮಾನಸ ಶಿವ ವೀಕ್ ಆಗ್ಬಿಡ್ತಾರೆ, ಹಂಗದು. ಹೆಂಗ್ ಹೆಂಗ್ ಅನ್ಸುತ್ತೆ ಅಂದ್ರೆ ಗೊತ್ತಾಯ್ತು? ಸರ್ ನೀವು ಏನ್ರಿ ಹಿಂಟ್ ಕೊಡಿ ಹೇಳ್ತಿರೋದೆಲ್ಲ ಸರ್ ನಮ್ಗೆ, ಅಲ್ಲ ಅಂದ್ರೆ ಅಲ್ಲ. ನೀವು ಹಿಂಟ್ ಕೊಟ್ರಲ್ಲ ಹಿಂಗೆ ಅಂತೇಳಿ, ಈಗ ನಮ್ಗೆ ಏನಾದ್ರು ಒಂದು ಕೊಡಿ ಸರ್. ನೀವ್ ಹೇಳ್ತಿರೋದೆಲ್ಲ ಹೆಂಗಿದೆ ಅಂದ್ರೆ ಇವ್ರು ನನ್ನ ಹತ್ರ ಹೇಳಿರೋ ಮಾತುಗಳೆಲ್ಲ ನನಗೆ ನೀವ್ ಹೇಳೋದು ಇವ್ರು ನನ್ ಕಿವಿಯಲ್ಲಿ ಹೇಳಿದ್ ಮಾತು ನಿಮ್ಗೆ ಹೆಂಗ್ ಗೊತ್ತಾಯ್ತು ಅನ್ನೋ ತರ ಫೀಲ್ ಆಗ್ತಿದೆ ನನ್ಗೆ. ನಿಮ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಇದೆಲ್ಲ ಬರುತ್ತೆ ಆಚೆಗೆ. ಹೌದಾ ಸರ್? ದಟ್ಸ್ ಹೌ ಶಿವ್ ಮಾತು ಕಡಿಮೆ ಅಮ್ಮ, ನಾನೇ ಹೇಳ್ತೀನಿ. ಅವ್ನು ಎತ್ತರದ ಧ್ವನಿಯಲ್ಲಿ ಮಾತಾಡಿದ್ದನ್ನ ನಾನು ನೋಡೇ ಇಲ್ಲ ಇವತ್ತವರೆಗೂ. ಆ್ಯಂಡ್ ಎಷ್ಟು ಬೇಕೋ ಅಷ್ಟೇ ತೂಕ. ಇನ್ನು ಅವನು ಒಂದು ಗ್ರೂಪ್ ಜನಕ್ಕೆ ಬಂದರೆ ಎಲ್ಲರ ಹತ್ರ ಮಾತಾಡ್ತಾನೆ ಅಂತ ಏನಲ್ಲ. ಯಾರೊಬ್ರು ಗೊತ್ತಿರೋರು ಹಲೋ ಹೇಳ್ಬಿಟ್ಟು ನಿಂತ್ಕೊಂಡ್ಬಿಡ್ತಾನೆ ಬೇಕಾರೆ. ಹೌದು. ಬೇರೆಲ್ಲ ಹಲೋ ಅಂದರೆ ಹಲೋ ಸರ್ ಅಷ್ಟೇ, ಮುಗೀತು. ಇನ್ನೇನು ಹೋಗಿ ತಪ್ಕೊಂಡು ಮಾತಾಡಲ್ಲ. ಅಂದರೆ ತಪ್ಕೊಂಡು ಅಂದರೆ ಇನ್ ದ ಸೆನ್ಸ್ ಆಫ್ ಲೈಕ್ ಅಂಟ್ಕೊಂಡು ತಿಕ್ಕೊಂಡು ತಿನ್ನಾಗೆಲ್ಲ ಮಾತಾಡಲ್ಲ ಆ ವ್ಯಕ್ತಿ, ಅಂಟಿಲ್ ಅನ್ಲೆಸ್ ಆ ವ್ಯಕ್ತಿ ಪೂರ್ತಿ ಅರ್ಥ ಆಗೋ ತನಕ. ದಟ್ಸ್ ಹೌ ಶಿವ್ ಬಿಹೇವಿಯರ್ ಇರೋದೇ ಹಂಗೆ. ಬಿಕಾಸ್ ನಾನು ಒಂದಷ್ಟು ನೋಡಿದಾಗಲೂ ಓಕೆ ಶಿವ್ ಹಿಂಗೆ ಅಂತ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ದಟ್ ಶಿವ್. ಅದು ಹೆಣ್ಮಕ್ಳ ವಿಚಾರದಲ್ಲಿ ಹಿಂಗಿದ್ದಾಗ ಆತ ಹೆಂಗಿರ್ತಾರೆ ಅಂತ ನಾನು ಗ್ರಹಿಸಬಲ್ಲೆ. ಅದರಲ್ಲೂ ಅವ್ರು ಒಪ್ಕೋಬೇಕಾದ್ರೆ ಹಂಗೆ ಇರ್ಬೇಕು, ಚಾನ್ಸೇ ಇಲ್ಲ. ಅದು ಅಳದು ತುಗಿ ಒಪ್ಕೊಂಡ್ರೆ ಅವರು ಗೊತ್ತಿರಲಿ, ಅಪ್ಪ ಅಂತ ಒಪ್ಕೊಂಡ್ಬಿಟ್ಟಿಲ್ಲ. ಅದಂತರ ಸತ್ಯ ಬಿಡಿ ಸರ್. ಏನೇನು ಚೆಕ್ ಮಾಡಿದ್ರಿ ಒಪ್ಕೊಳಕ್ ಮುಂಚೆ? ಚೆಕಿಂಗ್ ಇರುತ್ತಲ್ಲ. ಚೆಕ್ಕಿಂಗ್ ಅಂತ ಏನಿರ್ಲಿಲ್ಲ ಸರ್. ಅಂದ್ರೆ ಎಲ್ಲರಿಗೂ ಪ್ಲಾನಿಂಗ್ ಇರೋ ಥರನೇ ನನ್ಗೂ ಓಕೆ. ಅಂದ್ರೆ ಲೈಫ್ ಪರ್ಸ್ಪೆಕ್ಟ್ ಇಂದ ನೋಡೋ ರೀತಿ ಬೇರೆ, ಒಂದು ಪ್ಯಾಷನೇಟ್ ಆಗಿ ಒಂದು ಹುಡುಗ ನಿಮ್ಗೆ ಏನೋ ಆಸೆ ಇರಲಿಲ್ಲ ಹತ್ರ ಯಾರೋ IAS, ಡಾಕ್ಟ್ರು, ಇಂಜಿನಿಯರು ಆ ಥರದ್ದೆಲ್ಲ ಯಾರನ್ನ ಮದುವೆ ಆಗ್ಬೇಕು ಹಂಗೆಲ್ಲ ನನಗೆ ಡಾಕ್ಟರ್ ಇಂಜಿನಿಯರು ಆ ಥರ ಎಲ್ಲ ಏನೂ ಇರಲಿಲ್ಲ ಸರ್. ಲೈಕ್ ನನ್ನ ಪಾರ್ಟ್ನರ್ದು ಕೆಲ್ಸದ ಬಗ್ಗೆ ನಾನು ಯಾವತ್ತೂ ಜಡ್ಜ್ಮೆಂಟ್ ಇಟ್ಕೊಂಡಿರ್ಲಿಲ್ಲ. ಇವ್ರು ಈ ಥರ ಕೆಲಸ ಮಾಡೋರೇ ಸಿಗಬೇಕು ಈ ಥರ ಇಲ್ಲ. ಒಳ್ಳೆ ವ್ಯಕ್ತಿ ಆಗಿರ್ಬೇಕು, ನನ್ನನ್ನು ಅರ್ಥ ಮಾಡ್ಕೊಳ್ಳೋಂಥವ್ರು. ಡಿಸೈಡ್ ಮಾಡ್ತೀರಿ ಒಳ್ಳೆ ವ್ಯಕ್ತಿನ ನೀವು? ಅಪರೂಪಕ್ಕೆಲ್ಲ ಸ್ಟೇಜಲ್ಲಿ ಸಿಗೋರ್ನೆಲ್ಲ ನೀವು? ಇಲ್ಲ ಇಲ್ಲ, ಅದನ್ನೇ ಹೇಳಕ್ ಬಂದೆ ಸರ್. ಯಾರು ನಿಮ್ ಜೊತೆ ಡ್ರಾಮಾ ಮಾಡ್ತಿರ್ಬೋದಪ್ಪ ಅವನು? ನಾನು ಆರಾಮ್ ಕೂತ್ಕೋಬೋದು ಅವ್ರಿಗೆ. ಹಿಂಗಾದ್ರೆ ತುಂಬಾ ಉತ್ತರ ಕೊಡ್ಬೇಕು ನೀವು, ಆರಾಮ್ ಕೂತ್ಕೊಂತೀನಿ. ಅಂದ್ರೆ ಫಸ್ಟ್ ಪಾಯಿಂಟ್ ನನ್ಗೆ ಒಳ್ಳೆ ಸ್ನೇಹಿತರಾಗಿರ್ಬೇಕು. ಓಕೆ. ಅಂದ್ರೆ ನನಗೆ ಯಾವುದೇ ರೀತಿ ಹೆಸಿಟೇಷನ್ ಇಲ್ಲದೆ ನಾನು ಮನಸ್ಸು ಬಿಚ್ಚಿ ಮಾತಾಡೋಂಥ ಓಕೆ ವ್ಯಕ್ತಿ ಆಗಿರ್ಬೇಕು. ಯಾವ್ದು ಒಂದು ನಂಬಿಕೆಯಿಂದ ನಾನು ಮಾತಾಡೋಂಥ ವ್ಯಕ್ತಿ ಆಗಿರ್ಬೇಕು. ಇನ್ನೊಂದು ಎಲ್ಲಾನು ಸಿಚುವೇಶನ್ಸ್ಗಳನ್ನೆಲ್ಲ ಸ್ವಲ್ಪ ಕಾಮಾಗೆ ಹ್ಯಾಂಡಲ್ ಮಾಡಬೇಕು, ಅಥವಾ ತುಂಬ ಯೋಚನೆ ಮಾಡಿ ಓ ಇದು ಸರಿ ಇದು ತಪ್ಪು ಅಂತ ತೂಗಿಸಿ ಮಾತಾಡೋಂಥವ್ರೆ ನನ್ನ ಇದರಲ್ಲಿ ಇದ್ದಿದ್ದು ಲಿಸ್ಟಲ್ಲಿ ಇದ್ದಿದ್ದು. ಇನ್ನೊಂದು ಲೈಫನ್ನ ಇವ್ರು ಯಾವಾಗಲೂ ಹೇಳ್ತಿರ್ತಾರೆ ಕಾಂಪ್ಲಿಕೇಟ್ ಅಂತ. ಆ್ಯಕ್ಚುಲಿ ನನ್ನ ಮೈಂಡ್ ಸೆಟ್ಟು ಹಾಗೆ, ತುಂಬ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದು ನನಗೂ ಇಷ್ಟ ಆಗಲ್ಲ. ಇರೋದ್ರಲ್ಲಿ ಎಂಜಾಯ್ ಮಾಡ್ಬೇಕು. ಇವಾಗ ನಮ್ಮ ಹತ್ರ 100 ರೂಪಾಯಿ ಇದೆಯಾ, 100 ರೂಪಾಯಲ್ಲಿ ಒಂದು 10 ರೂಪಾಯಿ ಉಳಿಸ್ಕೊ, 90 ರೂಪಾಯಿ ಮಜಾ ಮಾಡು. ಹಂಗೆ ಸೊ 100 ರೂಪಾಯಿ ಇಟ್ಕೊಂಡು ನಾನು ಅಯ್ಯೋ ಅಲ್ಲಿ 1000 ರೂಪಾಯಿ ಏನೋ ಇದೆ ಇಲ್ವಲ್ಲ ನನ್ನ ಹತ್ರ ಬರೀ 100 ರೂಪಾಯಿ ಇದೆ ಆ ತರ ಕೊರಗಲ್ಲ ನಾನು. ಇರೋದ್ರಲ್ಲಿ ಇದ್ರಿದ್ಯಾ, ಇದ್ರಲ್ಲಿ ಏನ್ ಬರುತ್ತೆ ಅಂತ ಯೋಚನೆ ಮಾಡ್ತೀನಿ ಆ ತರ. ಸೊ ಇವ್ರ ಮೆಂಟಾಲಿಟಿನೂ ಹಾಗೆ ಇದ್ದಾಗ ನನಗೆಲ್ಲೋ ಒಂದ್ ಕಡೆ ಇವ್ರು ಬಂದು ಪ್ರಪೋಸ್ ಮಾಡಿದಾಗ ಇಟ್ಸ್ ಲೈಕ್ ನೋ, ನಾನ್ ಅನ್ಕೊಂಡಿರೋ ವ್ಯಕ್ತಿ ಇವ್ರು ನೀವು ಅಲ್ವೇ ಅಲ್ಲ. ಹಂಗೆ ಇವ್ರು ಫಸ್ಟ್ ಬಂದು ನಾನು ಈಗಲೂ ನೆನಪಿದೆ, ಸ್ವಾತಿ ಇದೆಯಲ್ಲ ಸರ್, ನಾಗರಬಾವಿ ಸ್ವಾತಿಯಲ್ಲಿ, ಸ್ವಾತಿ ಗ್ರ್ಯಾಂಡ್ ಹೋಟೆಲ್ ಒಂದಿನ ಸ್ಟುಡಿಯೋಗೆ ಬಂದ್ಬಿಟ್ಟು ಅಕ್ಷಯ್ ಸ್ಟುಡಿಯೋ ಮಜಾ ಭಾರತ ಟೈಮಲ್ಲಿ ಒಂದಿನ ಲಂಚ್ಗೆ ಹೋಗೋಣ. ನಾವು ಯೂಶಲಿ ಗ್ಯಾಂಗ್ಸ್ ಎಲ್ಲ ಹೋಗ್ತಾ ಇರ್ತೀವಿ. ಲಂಚ್ಗೆ ಹೋಗೋಣ ಅಂದ್ರೆ ಹೋಗೋಣ, ನಾ ರಾಘುನ್ ಕರಿತೀನಿ, ಇಲ್ಲ ನಾವಿಬ್ರೇ ಹೋಗೋಣ ಅಂದ್ರು. ಸ್ಕ್ರಿಪ್ಟ್ ಚೆನ್ನಾಗಿದೆ, ಇಬ್ರೇ ಹೋಗೋಣ ಅಂತ ಇದಾರಲ್ಲ. ತಕ್ಷಣ ರಾಘು ಹತ್ರ ಹೋಗ್ಬಿಟ್ಟು, ರಾಘು ಶಿವು ಲಂಚಿಗೆ ಕರಿತಾ ಇದಾರ, ಹೋಗಿ ಅಕ್ಕ ನೋಡಿ ಹೆಂಗೆ ಅಂತ ಹೋಗ್ಬಿಟ್ಟಲ್ಲಿ. ನಾನ್ ರಾಘು ಹತ್ರ ಹೋಗ್ಬಿಟ್ಟು, ರಾಘು ಹತ್ರ ಶಿವ್ ಲಂಚಿಗೆ ಕರಿತಾ ಇದಾರೆ. ಇವ್ರು ಆಲ್ರೆಡಿ ರಾಘು ಹತ್ರನೂ ಹೇಳಿದಾರೆ, ರಾಘು ಹತ್ರ ಇವ್ರು ಹೇಳಿದಾರೆ, ನನಗದು ಗೊತ್ತಿಲ್ಲ, ಅವ್ನು ನನ್ನ ಹತ್ರ ಹೇಳಿರ್ಲಿಲ್ಲ. ರಾಘು ಹತ್ರ ಶಿವ್ ಲಂಚಿಗೆ ಕರಿತಾ ಇದಾರೆ, ಹೌದಾ ಹೋಗಿ ಬನ್ನಿ ಅಂತ. ಅಲ್ಲಿ ಲಂಚಿಗೆ ಸ್ವಾತಿಗೆ ಬಂದ ಊಟ ಇಬ್ರೆ ಫಸ್ಟ್ ಟೈಮ್ ಇಬ್ರೆ ಊಟಕ್ಕೆ ಹೋಗಿದೀವಿ. ಮಧ್ಯಾಹ್ನ ಲಂಚಿಗೆ ಹೋಗಿದ್ವಿ. ಊಟ ಮಾಡ್ತಾ ಇದ್ದೀನಿ, ಒಂದ್ ಗಿಫ್ಟ್ ಬಾಕ್ಸ್ ಹಿಂಗ್ ಬಂತು ಸರ್, ಹಿಂಗ್ ತಳ್ಳಿದ್ರು. ನಾನು ಏನಿದು ಅವತ್ತು ಆಕ್ಚುಲಿ ನಮ್ಗಲ್ಲಿ ಸ್ವಾತಿಯಲ್ಲಿ ಸುಮಾರು ಸಲ ಮುಂಚೆ ಹೋಗಿದ್ದೀವಿ, ಲೈಕ್ ಗ್ಯಾಂಗ್ ಎಲ್ಲ ಹೋದಾಗ ಚೆನ್ನಾಗಿ ತಿಂತೀವಿ, ನಮ್ಗಲ್ಲಿ ಇಷ್ಟ ಊಟ. ಅವತ್ತು ನನ್ಗೆ ಏನೂ ಸೇರ್ತಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅದು ಇಬ್ಬರೇ ಬಂದ್ಬಿಟ್ಟಿದೀವಲ್ಲ, ಆ ಟೆನ್ಷನ್ಗೂ ಏನೋ ಊಟ ಮುಂದೆ ಇದ್ರು ನನಗೆ ತಿನ್ನಕ್ ಆಗ್ತಾ ಇಲ್ಲ. ಸರಿ ವೆಯ್ಟ್ ನಿಧಾನ ಸ್ವಲ್ಪನೇ ತಿಂತಾ ಇದ್ದೀನಿ. ಇವರು ಏನು ಮಾತಾಡ್ತಾ ಇಲ್ಲ, ಬರೀ ನೀರು ಕುಡಿತಾ ಇದ್ದಾರೆ. ಮಾತಾಡೋಕೆ ಮುಂಚೆ ಬರೀ ನೀರು ಕುಡಿತಾ ಇದ್ದಾರೆ. ಏನಕ್ಕೆ ಇವರು ಏನು ಮಾತಾಡ್ತಾ ಇಲ್ಲ, ಸುಮ್ಮನೆ ಒಂದು ಗಿಫ್ಟ್ ಬಾಕ್ಸ್ ಹಿಂಗೆ ಬಂತು, ಏನಿದು ಅಂತ ಅಂದೆ. ತಗೊಳ್ಳಿ ನಿಮಗೆ ತಂದಿರೋ ತಗೊಳ್ಳಿ ಅಂತಿದ್ದಾರೆ.
ನಾನು ಏನಪ್ಪ ಇದು ಎಲ್ಲೋ ಬಂದ್ಬಿಟ್ಟಿದ್ದೀನಲ್ಲ ಅನ್ಕೊಂಡು ಓಪನ್ ಮಾಡಿದ್ರೆ ಅದ್ರಲ್ಲಿ ಒಂದು ಚಾಕ್ಲೇಟು, ಒಂದು ಕೀ ಚೈನು, ಒಂದು ರಿಂಗು, ಗೋಲ್ಡ್ ರಿಂಗು, ಇಲ್ಲ ಸಿಲ್ವರ್ ರಿಂಗು, ನಾನು ಸಿಲ್ವರ್ ರಿಂಗು, ಇಲ್ಲ ಸಿಲ್ವರ್ ರಿಂಗು, ಸಿಲ್ವರ್ ರಿಂಗು. ಓಕೆ, ಪರವಾಗಿಲ್ಲ, ಗುಡ್. ಸಿಲ್ವರ್ ರಿಂಗು ಎಲ್ಲ ಇಟ್ಟಿದ್ರು. ನಾನು ಇದೇನು ಹಿಂಗೆ ಕೊಟ್ಟಿದ್ದಾರೆ ಅಂತ ಆಮೇಲೆ ನೋಡಿ ಶಿವು, ನಾನಲ್ಲಿ ಫುಲ್ಲು ಸರ್ ಮೆಂಟಲಿ ಓಕೆ ಇವ್ರಿಗೆ ಅರ್ಥ ಮಾಡಿಸ್ಬೇಕು. ನನ್ನ ಮೈಂಡಲ್ಲಿ ಏನ್ ಗೊತ್ತಾ ಸರ್, ಬೇಡ ಅಂತ ಅರ್ಥ ಮಾಡಿಸ್ಬೇಕಾ? ಬೇಡ ಅಂತ ಅರ್ಥ ಮಾಡಿಸ್ಬೇಕು. ಓ, ಲವ್ ರಿಜೆಕ್ಟೆಡ್ ಅರ್ಥ ಮಾಡಿಸ್ಬೇಕು ಈಗ. ಊಟ ಮಾಡಿದ್ಮೇಲೆ ಊಟ ಮಾಡಿ ನಾನು ಫುಲ್ ದೊಡ್ಡೋಳ್ದಾರ ಸರ್, ಊಟ ಮಾಡಿ ಇಲ್ಲ ಏನ್ ಗೊತ್ತಾ, ನಿಮ್ಗೆ ಆಸ್ ಇಫ್ ಏನೂ ಆಗಿಲ್ಲ, ಏನೂ ಆಗಿಲ್ಲ, ಕಾಮಾಗಿ ಒಂದ್ ಏನೋ ಒಂದು ಪ್ರಪೋಸಲ್ ಬಂದಿದೆ, ನಾನು ಅದನ್ನ ಬಟ್ ಒಳಗೆ ಒಳಗೇನು ಅವಾಗೇನು ಇರಲಿಲ್ಲ ಸರ್. ಬೇಡ ಊಟ ಮಾಡ್ಕೊಳ್ಳಿ, ನನಗೂ ನಿನಗೂ ಸೆಟ್ ಆಗಲ್ಲ ಶಿವು, ಯಾಕಂದರೆ ನನ್ನ ಲೈಫ್ ಸ್ಟೈಲ್ ಅಥವಾ ನಾನು ಬೆಳೆದು ಬಂದಿರೋ ರೀತಿನೇ ಬೇರೆ, ನೀವು ಹೆಂಗಿದ್ರೆ, ಯಾಕಂದ್ರೆ ನಾನು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಅವ್ರನ್ನ. ಅವಾಗ ಬರೀ ಒಂದು ಆರ್ಟಿಸ್ಟ್ ಆಗಿ ನೋಡ್ತಿದ್ದೆ, ಒಂದು ಫ್ರೆಂಡ್ ಆಗಿ ನೋಡ್ತಿದ್ದೆ ಅಷ್ಟೇ. ಒಬ್ಬ ಪಾರ್ಟ್ನರ್ ಆಗಿ ಸಿಕ್ಕಿದ್ರೆ ಹೆಂಗೆ ಅಂತ ನೀವು ಹೇಳಿದ್ರಲ್ಲ, ಏನೇನು ಚೆಕ್ ಮಾಡ್ತೀರಾ ಅಂತ, ಅದೆಲ್ಲ ನಾನು ಇನ್ನೂ ಶುರು ಮಾಡಿರಲಿಲ್ಲ ಅವಾಗ. ಹಂಗಾಗಿ ಇಲ್ಲ ನನಗೂ ನಿಮಗೂ ಸೆಟ್ ಆಗಲ್ಲ, ನಾವು ಒಳ್ಳೆ ಕಲಾವಿದರು, ಒಳ್ಳೆ ಫ್ರೆಂಡ್ಸು, ನೀವು ಆ್ಯಕ್ಟ್ ಮಾಡೋದು ನಂಗೆ ತುಂಬ ಇಷ್ಟ, ನಾನೇ ನಿಮ್ಮ ಫಸ್ಟ್ ಅಭಿಮಾನಿ ಮಜಾ ಭಾರತದಲ್ಲಿ, ಆ ಥರ ಇದ್ದೀವಿ, ಹಾಗೆ ಇದ್ಬಿಡೋಣ ಅಂದ್ಬಿಟ್ಟು ಚಾಕ್ಲೇಟು ಮತ್ತು ಕೀ ಚೈನ್ ಮಾತ್ರ ಎತ್ಕೊಂಡು ರಿಂಗ್ ಅಲ್ಲೇ ಕೊಟ್ಬಿಟ್ಟು ಹೋದೆ. ಹಂಗೂ ಪಾಪ ಕೆಳಗಡೆ ಇಳಿದು ಬಂದು ಚಾಕ್ಲೇಟ್ ಎತ್ಕೊಂಡ್ಬಿಟ್ಟು ಕೀ ಚೈನ್ ಎತ್ಕೊಂಡು ರಿಜೆಕ್ಟ್ ಮಾಡ್ರೆ ಎಲ್ಲ ಮಾಡ್ಬೇಕಲ್ಲ ಸರ್. ಅವ ಎರಡು ಮಾತ್ರ ಅನ್ಸುತ್ತೆ, ಓ ಈಗ ಶುರುವಾಗಿದೆ, ಅಲ್ಲ ಅರ್ಧ ಇದೆ, ಅರ್ಧ ಇದೆ. ಚಾಕ್ಲೇಟ್ ಇಷ್ಟು ದೊಡ್ಡ ಚಾಕ್ಲೇಟ್ ತಂದಿದ್ರ, ಮತ್ತೆ ಅವ್ರು ಕೊಟ್ರೆ ಅವ್ರೇನ್ ತಿನ್ನಲ್ಲ, ಅದಕ್ಕೆ ನಾನೇ ತಗೊಂಡೋದೆ ಚಾಕ್ಲೇಟ್. ರಿಂಗ್ ಅಲ್ಲೇ ಇಟ್ರಿ, ರಿಂಗ್ ಅಲ್ಲೇ ರಿಂಗ್ ಎತ್ಕೊಂಡ್ರೆ ಬೇರೆ ಅರ್ಥ ಆಗ್ಬಿಡುತ್ತೆ. ನನಗೇನು ರಿಂಗ್ ಈಗ ಕೊಟ್ಟಿದ್ರ ಎಂಗೇಜ್ಮೆಂಟ್ ಟೈಮಲ್ಲಿ ಇಸ್ಕೊಂತಾರೆ ಇದನ್ನ ಚೆನ್ನಾಗಿದೆ. ಆಮೇಲೆ ಕೊಟ್ರು, ಬಟ್ ಎಂಡ್ ಏನಿತ್ತು ಕ್ಲೈಮ್ಯಾಕ್ಸ್ ಏನಿತ್ತು? ಅದೇ ನಾನು ಹಂಗೆ ಇದೆ, ಅವರು ಫುಲ್ ಬೇಜಾರ್ ಮಾಡ್ಕೊಂಡ್ಬಿಟ್ರು. ನಾನು ಬೇಜಾರ್ ಮಾಡ್ಕೋಬೇಡಿ, ಊಟ ಮಾಡಿ ಅಂದೆ. ಅವರು ಊಟ ಮಾಡ್ಲಿಲ್ಲ, ನಾನು ಊಟ ಮಾಡ್ಲಿಲ್ಲ, ಸುಮ್ನೆ ಹಂಗೆ ಬಿಲ್ ಕೊಟ್ಬಿಟ್ಟು ಬಂದ್ವಿ. ಆಮೇಲೆ ಕೆಳಗಡೆ ಬಂದ್ರೆ ಹಂಗೂ ಬಿಡ್ಲಿಲ್ಲ, ವಾಪಸ್ ಕೊಟ್ರು, ಹಂಗೆ ಗಾಡಿ ಒಳಗಡೆ ಇಟ್ರು ರಿಂಗ್ನ, ಅದು ಬಾಕ್ಸ್ ಸಮೇತ ಹಂಗೆ ಇಟ್ರು. ಆ ರಿಂಗ್ ನನ್ನ ಹತ್ರ ಇನ್ನೂ ಹಂಗೆ ಇದೆ. ಇದು ಒಂದು 5 years ಆಯ್ತಾ, 5-6 years ಆಗಿರ್ಬೋದು. ನನ್ನ ಹತ್ರ ಆ ರಿಂಗ್ ಇನ್ನೂ ಹಂಗೆ ಇದೆ. ಅವಾಗವಾಗ ಹಾಕೋತಾ ಇರ್ತೀನಿ. ಅದು ನಾನು ಹಾಕೊಂಡಾಗ ಇವ್ರು ಅಬ್ಸರ್ವ್ ಮಾಡಲ್ಲ ಅನ್ಕೋತೀನಿ, ಬಟ್ ಅವ್ರು ಇವಾಗಲೂ ಅಬ್ಸರ್ವ್ ಮಾಡ್ತಾರೆ. ಏನಾದ್ರು ಹೇಳಿದ್ರೆ ರಿಂಗ್ ಹಾಕೊಂಡ್ಬಿಟ್ಟಿದ್ಯಲ್ಲಮ್ಮ ಅಂತಾರೆ. ನಾನು ಎಲ್ಲಿ ಅವಾಗ ಕೊಟ್ಟಿರೋದು ಫಸ್ಟ್ ರಿಂಗ್, ಅದು ನೆನಪಿರಲ್ಲ ಅಂತ ಅನ್ಕೋತೀನಿ. ಯಾವಾಗಲಾದ್ರೂ ಸ್ಪೆಷಲ್ ಅಕೇಶನ್ ನಂಗೆ ಏನಾದ್ರು ಹಾಕೋಬೇಕು ಅನ್ಸ್ದಾಗ ಅದನ್ನ ಹಾಕೊಂಡಾಗ ನೋಡ್ತಾರೆ. ನಾನು ಅವ್ರಿಗೆ ಏನು ಹೇಳಿರಲ್ಲ, ನೋಡಿ ರಿಂಗ್ ಹಾಕೊಂಡಿದ್ದೀನಿ ಅಂತ, ಬಟ್ ಆ ದಿನದಲ್ಲೇ ಅಬ್ಸರ್ವ್ ಮಾಡ್ತಾರೆ.